ಚನ್ನಮಲ್ಲಿಕಾರ್ಜುನ ಬೇಡ್ಕೊಂತಾಳಕಿ, ಇಪ್ಪ ಸ್ವಾಮಿ ನನಗ ಹೊಟ್ಟೆ ತುಂಬಾ ಊಟ ಸಿಗಂಗ ಮಾಡಬೇಡ, ನನಗ್ ಹೊಟ್ಟೆ ಹಸಿತು ಅಂದ್ರ ಹೊಟ್ಟೆ ಹಸಿವು ತಾಳಲಾರ್ದಂಗ ಮನಿ 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 ತಿರುಗಾಡಿ ಬೇಡುವಂಗ ಮಾಡಿ ನನಗ ಸುಖ ಕೊಡ್ಬೇಡ ಅಂತಾಳ. ಎಷ್ಟು ಕಷ್ಟ ಬೇಡ್ತಾಳ್ರೆ ತಾಯಿ. ಮನೆ ಮನೆ ತಿರುಗಿ ಬೇಡುವಂತೆ ಮಾಡಯ್ಯ. ಮತ್ ಅಕಸ್ಮಾತ್ ಆ ಮನೆಯವರು ನಾ ಬೇಡಿದ ಕೂಡ್ಲೆ ನೀಡದಂತೆ ಮಾಡಯ್ಯ, ಅವ್ರು ನೀಡ್ಲಾರ್ದಂಗ ಮಾಡು, ಮುಂದಕ್ಕೆ ಹೋಗು ನಿನಗೇನ್ ಹಾನಿಗೆ ಅಂತ ನಾನು ಬೈದು ಕಳಿಸ್ಬೇಕು. ಅವರು ಯಾರು ನೀಡಬಾರ್ದು, ಹಂಗ ಮಾಡು. ಆಮೇಲೆ ಯಾರೋ ಕರುಣಾಮಯಿಗಳು ಅಯ್ಯೋ ಪಾಪ ಅಂತ ನನಗೆ ತಂದು ನೀಡಿದ್ರಂದ್ರ ಆಕೆ ಮುಂದಂತಾಳ, ನೀಡಿದೊಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ. ನೋಡ್ರಿ ಹೆಂಗದ ತಾಯಿ ಭಾವನೆ. ನೀಡಿದೊಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ. ಅವ್ರು ನೀಡಿದ ಕೂಡಲೇ ಅದು ನೆಲಕ್ಕೆ ಬೀಳಂಗ ಮಾಡು, ನನಗೆ ಸಿಗ್ಲಾರ್ದಂಗ ಮಾಡು, ನೆಲಕ್ಕೆ ಬೀಳಂಗ ಮಾಡು. ಮತ್ ಅಕಸ್ಮಾತ್ ಆ ನೆಲಕ್ಕೆ ಬಿದ್ದಿರುವಂತಹದನ್ನ ಹೊಟ್ಟೆಯ ಹಸಿವೆಯನ್ನು ತಾಳಲಾರದೆ ನಾನು ಬಗ್ಗೆ ಅದನ್ನು ತಗೊಳ್ಳೋದ್ರೊಳಗ ಆಕೆ ಹೇಳ್ತಾಳ, ನಾನು ತೆಗೆದುಕೊಳ್ಳುವುದರೊಳಗಾಗಿ ಶುನಿ ಎತ್ತುವಂತೆ ಮಾಡಯ್ಯ. ಶುನಿ ಅಂದ್ರೆ ನಾಯಿ ತಗೊಂಡು ಹೋಗುವಂಗೆ ಮಾಡಯ್ಯ ಚನ್ನಮಲ್ಲಿಕಾರ್ಜುನ ದೇವ ಅಂತಾಳ ಮಹಾದೇವಿ. ಎಷ್ಟು ಅದ್ಭುತ ತ್ಯಾಗ ಮನೋಭಾವ. ಇದು ಯಾರಿಗೆ ಬರ್ತೈತಿ? ಮನಿ ತಿರುಗಂಗ ಮಾಡು, ತಿರುಗಿ ಬೇಡಿದ ಅವ್ರು ನೀಡ್ಲಾರ್ದಂಗ ಮಾಡು, ನೀಡಿದ ಕೂಡ ತಾಳಗ್ ಬೀಳಂಗ ಮಾಡು, ಬಿದ್ದದ್ದನ್ನು ನಾ ಎತ್ಕೋಬೇಕಂತ ಬಗ್ಗುದ್ರಾಗ ನಾಯಿ ತಗೊಂಡು ಹೋಗಂಗ ಮಾಡು ಚನ್ನಮಲ್ಲಿಕಾರ್ಜುನ ದೇವ. ಏನು ಎಂಥ ಮಾತುಗಳ್ರಿ. ಆಮೇಲೆ ಆಕೆ ಮನೆಯನ್ನ ಬಿಟ್ಟು ಉಡುತಡಿಯ ಗ್ರಾಮವನ್ನು ಬಿಟ್ಟು ಬಟ್ಟೆಯನ್ನು ತೆಗೆದೊಗೆದು ಕೇಶಾಂಬರವನ್ನೇ ಆ ಬಟ್ಟೆಯನ್ನಾಗಿ ಮಾಡಿಕೊಂಡು ಮನೆ ಬಿಡುವಾಗ ತಾಯಿ ಕೇಳ್ತಾಳ, ತಂದೆ ಕೇಳ್ತಾನ, ಎಲ್ಲಾರು ಕೇಳ್ತಾರ, ಮಗಳ ತಡಿ ಉಡು, ಸೀರೆ ಉಡು, ತಡಿ ಉಡು ತಡಿ ಅಂದ್ರು. ಅದೇ ಉಡುತಡಿ ಆತು. ಉಡು ತಡಿ, ಹಂಗ ಹೋಗ್ಬೇಡ ಮಗಳ ಮಹಾದೇವಿ, ಉಡು ತಡಿ ಅಂದ್ರು. ಉಡುತಡಿ ಆತ ಊರು. ಸರಿ, ಮುಂದೆ ಕೇಳ್ತಾರ, ಹಸಿವಾದ್ರೆ ಏನ್ ಮಾಡ್ತಿ? ಜಗತ್ತಿನಾಗ ಗುರುತಿರೋದಿಲ್ಲ, ಪರಿಚಯ ಇರೋದಿಲ್ಲ, ಹಸಿವಾದ್ರೆ ಏನ್ ಮಾಡ್ತಿ? ಎಲ್ಲಿ ಉಳ್ಕೊಂತಿ, ಎಲ್ಲಿ ಮಲ್ಕೊಂತಿ? ಜಗತ್ತು ಬಹಳ ಸುಮಾರದ ಅಂತ ತಂದೆ ತಾಯಿಗಳು ಯೋಚನೆ ಮಾಡಿದಾಗ ಅಕ್ಕ ಅಂತಾಳೆ, ಹಸಿವಾದೊಡೆ ಭಿಕ್ಷಾನ್ನಗಳು, ತೃಷೆಯಾದೊಡೆ ಕೆರೆ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಮಲ್ಕೊಳ್ಳಕ ಅನೇಕ ದೇವಾಲಯಗಳದಾವ, ಅಲ್ಲಿ ಮಲ್ಕೋತೀನಿ. ಆತ್ಮ ಸಂಘಾತಕ್ಕೆ ನೀಯನಗುಂಟು ಚನ್ನಮಲ್ಲಿಕಾರ್ಜುನ ದೇವ ಅಂತಾಳಕ್ಕಮ್ಮ. ಏನು ಎಂತ ಸಂಕಲ್ಪ ತಾಯಿ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಯೋಚನೆಗಳು. ಇದನ್ನ ಚನ್ನಬಸವ ತಾತನವರು ಇಂಥ ಹಲವಾರು ವಚನಗಳನ್ನ ಉಪದೇಶ ಮಾಡ್ಕೊತ ಕುಂತಿದ್ರು. ಆ ಪ್ರಸಂಗದೊಳಗ ಒಬ್ಬ ಓಡಿ ಬಂದ.